ಕುಣಿಸುವೆ ಜೀವರನು ಶಂಕರ ನಾರಾಯಣನೇ ಕುಣಿಸುವೆ ಜೀವರನು ಕುಣಿಸಿ ದಣಿಸಿ ಮಣಿಸಿ ಉಳಿಸುವೆ ನೀನೆ ಕುಣಿಸಿ ತಣಿಸಿ ಮಣಿಸಿ ಉಳಿಸುವೆ ನೀನೆ ಉಳಿಸಿ ಅಳಿಸಿ ಬೆಳೆಸಿ ಬೆಳೆಸುವೆ ನೀನೆ ಕುಣಿಸಿ ತಣಿಸಿ ಮಣಿಸಿ ಉಳಿಸುವೆ ನೀನೆ ಬೆಳೆಸಿ 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 ಉಳಿಸುವೆ ನೀನೆ ಕುಣಿಸಿ ತಣಿಸಿ ಮಣಿಸಿ ಉಳಿಸುವೆ ನೀನೆ ಬಳಸಿ ಬೆಳೆಸಿ ಬೆಳೆಸಿ ಉಳಿಸುವೆ ನೀನೆ ಕುಣಿಸಿ ತಣಿಸಿ ಮಣಿಸಿ ಉಳಿಸುವೆ ನೀನೆ ಉಳಿಸಿ ಅಳಿಸಿ ಬಳಸಿ ಬೆಳೆಸುವೆ ನೀನೆ ಕುಣಿಸಿ ತಣಿಸಿ ಮಣಿಸಿ ಉಳಿಸುವೆ ಕುಣಿಸುವೆ ಜೀವನನು ಶಂಕರ ನಾರಾಯಣನೇ ಕುಣಿಸುವೆ ಜೀವನನು ಲೋಕನಾಟ್ಯ ರಂಗಸ್ಥಳ ಕೃತ್ಗದತ್ತಾದೋಗಿಟದ ತೋದಿನುತ್ತ ಲೋಕನಾಟ್ಯ ರಂಗಸ್ಥಳವನ್ನು ಮಾಡು ಲೋಕನಾಟ್ಯ ರಂಗಸ್ಥಳವನ್ನು ಮಾಡು ಅದಗನುವಾಗುವ ಅಸ್ತೋಗರಾತ್ರಿಯನು ಜವನಿಕೆಯನು ಮಾಡು ಲೋಕಾಕ್ಷಿಲ ಸದ್ದೀಪವ ಮಾಡಿ ತ್ರಿಲೋಕ ದ್ರುಮ ನಾಟಕವನು ಹೂಡಿ ಲೋಕಾಕ್ಷಿಲ ಸದ್ದೀಪವ ಮಾಡಿ ತ್ರಿಲೋಕ ದ್ರುಮ ನಾಟಕವನು ಹೂಡಿ ಲೋಕಾಕ್ಷಿಲ ಸದ್ದೀಪವ ಮಾಡಿದ್ರಿ ಲೋಕ ದ್ರುಮ ನಾಟಕವನ್ನು ಹೂಡಿ ಲೋಕಾಕ್ಷಿಲ ಸದ್ದೀಪವ ಮಾಡಿದ್ರಿ ಲೋಕ ದ್ರುಮ ನಾಟಕವನ್ನು ಹೂಡಿ ಲೋಕಾಕ್ಷಿಲ ಸದ್ದೀಪವ ಮಾಡಿದ್ರಿ ಲೋಕ ದ್ರುಮ ನಾಟಕವನ್ನು ಹೂಡಿ ಕುದೀಂ ತರಿಕು ತದ್ದಿಮಿತ ಗದಿಮಿತಾದಿಮಿ ಎನ್ನುತ್ತ
ತದ್ದಿಮಿ ತಗದಿಮಿ ತಾದಿಮಿ ಎನ್ನುತ್ತ ತೋಂ ತದೀಂ ತದ್ದಿಮಿ ತಗದಿಮಿ ತಾದಿಮಿ ಎನ್ನುತ್ತ ತೋಂ ತದೀಂ ತದ್ದಿಮಿ ತಗದಿಮಿ ತಾದಿಮಿ ಎನ್ನುತ್ತ ತದ್ದಿಮಿ ತಾದಿಮಿ ತಗದಿಮಿ ಎನ್ನುತ್ತ ತದ್ದಿಮಿ ತಾದಿಮಿ ತಗದಿಮಿ ಎನ್ನುತ್ತ ತದ್ದಿಮಿ ತಾದಿಮಿ ತಗದಿಮಿ ಎನ್ನುತ್ತ ತದ್ದಿಮಿ ತಾದಿಮಿ ತಗದಿಮಿ ಎನ್ನುತ್ತ 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 ನೀನೇ ಕುಣಿಸುವೆ ಜೀವನನು ಶಂಕರ ನಾರಾಯಣ ಶಂಕರ ನಾರಾಯಣ ಶಂಕರ ನಾರಾಯಣ ನೀನೇ ಕುಣಿಸುವೆ ಜೀವನನು ವಾನಹಳ್ಳಿಯಲ್ಲಿ ನಡೆಯುತ್ತಿರುವಂಥ ಏಕವ್ಯಕ್ತಿ ಯಕ್ಷಗಾನ ಸಪ್ತಾಹದ 5ನೇ ದಿನದ ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಡ್ತಾ ಇದ್ದೇವೆ. ಈ ದಿನ ನಮ್ಮ ಏಕವ್ಯಕ್ತಿ ಯಕ್ಷಗಾನದೊಂದಿಗೆ ಯುಗಳ ಯಕ್ಷಗಾನವು ಸೇರಿಕೊಂಡಿರುವುದು ಒಂದು ವಿಶೇಷ ಕಾರ್ಯಕ್ರಮವಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿಕ್ಕಿದೆ. ಸೇರಿರುವಂಥ ರಸಿಕರಲ್ಲಿ ನಮ್ರ ವಿನಂತಿ ಏನಂದರೆ, ಮಧ್ಯ ಒಂದು ಸ್ವಲ್ಪವೂ ಜಾಗ ಬಿಡದೆ ಕುಳಿತುಕೊಳ್ಬೇಕಾಗಿ ಪ್ರಾರ್ಥನೆ. ಯಾಕಂದರೆ ಹಿಂದೆ ಸ್ವಲ್ಪ ಒತ್ತಡದಲ್ಲಿ ಕುಳಿತುಕೊಳ್ಬೇಕಾದ ಅನಿವಾರ್ಯತೆ ಮುಂದೆ ಉಂಟಾಗ್ಬೋದು. ಈಗ ಇದೆ, ಸರಿಯಾಗಿದೆ. ಸ್ವಲ್ಪವೂ ಜಾಗ ಬಿಡದೆ, ಒಬ್ಬ ವ್ಯಕ್ತಿಗೂ ಜಾಗ ಬಿಡದೆ, ಅಷ್ಟು ಗ್ಯಾಪ್ ಇಲ್ಲದೆ ಕೆಳಗಡೆ ಕ್ಲೋಸ್ ಸರ್ಕ್ಯೂಟ್ ಟಿ ವಿಯನ್ನು ಅಳವಡಿಸಿದ್ದಾರೆ ಅಂತ ರಮೇಶ್ ಅವರು ಅಲ್ಲಿಂದ ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ. ಆ ಉಪಯೋಗವನ್ನು ರಸಿಕರು ಪಡೆದುಕೊಳ್ಳಬಹುದು. ಇಲ್ಲಿ ಜನ ತುಂಬಿ ತುಳುಕಾಡಿ ಆ ನಂತರ ಕೆಳಗಡೆ ಬೇಕಾದರೆ ನೋಡ್ಲಿಕ್ಕೆ ಹೋಗ್ಬೋದು ಎನ್ನುವ ಸೂಚನೆಯನ್ನು ರಮೇಶ್ ಅವರು ಕೊಡ್ತಾ ಇದ್ದಾರೆ. ಎಂದಿನ ಸೂಚನೆಯಂತೆ ದಯವಿಟ್ಟು ಮೌನವಾಗಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಹಾಗೆ ಮೊಬೈಲ್ ಫೋನುಗಳಿದ್ದರೆ ದಯವಿಟ್ಟು ಅದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕುಳಿತುಕೊಳ್ಬೇಕು. ಒಂದು 2 ಗಂಟೆಗಳ ಕಾಲ ಈ ಪೂಜೆಯಲ್ಲಿ, ಈ ಆರಾಧನೆಯಲ್ಲಿ ನೀವು ಉತ್ತಮ ರೀತಿಯಿಂದ ಪಾಲ್ಗೊಳ್ಬೇಕು ಎನ್ನುವಂಥದ್ದು ನಮ್ಮ ತಂಡದ ಆಶಯ. ಹಾಗೆಯೇ ಈ ಸಂಘಟಕರ ಒಂದು ಆಶಯ ಕೂಡ ಹಾಗೆಯೇ ಆಗಿದೆ. ಕಾರ್ಯಕ್ರಮವನ್ನು ಏರ್ಪಡಿಸುವಂಥ ಆಯೋಜಕರ ಬೆನ್ನೆಲುಬಾಗಿ ಹಲವು ಪ್ರಾಯೋಜಕರು ನಮ್ಮೊಂದಿಗಿದ್ದಾರೆ. ಈ ದಿನದ ಪ್ರಾಯೋಜಕರಾಗಿ ಉಪಕರಿಸಿದವರು ಶ್ರೀಮತಿ ಮತ್ತು ಶ್ರೀ PS ಹೆಗಡೆ ಕೋಟಿಕೊಪ್ಪ ಮತ್ತು ಪ್ರೊಫೆಸರ್ ಪ್ರಭಾಕರ ಎಲೆಕ್ಟ್ರಾನಿಕ್ಸ್ ಶಿರ್ಸಿ ಇವರಿರುವರಿಗೂ ತಂಡದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ದಿನದ ಅಂಬೆಯ ಆಖ್ಯಾನ ಪ್ರಣಯ ವಂಚಿತೆಯನ್ನು ಈಗ ಆರಂಭ ಮಾಡ್ತಾ ಇದ್ದೇವೆ. ಇದರ ರಚನೆಯನ್ನು ಮಾಡಿದಂಥವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು, ನಮ್ಮ ನಿರ್ದೇಶಕರು. ಕಾರ್ಯಕ್ರಮ ಆರಂಭಕ್ಕೆ ಮುನ್ನ ಸಿರ್ಸಿಯಿಂದ RV ಹೆಗಡೆ ಹಳ್ಳದ ಕೈ, ರುದ್ರವೀಣಾ ವಾದಕರು, ಹಾಗೆಯೇ ಖ್ಯಾತ ಸಿತಾರ್ ವಾದಕರು ಇಲ್ಲಿಗಾಗಿ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಶ್ರೀಯುತ ತಾರಗೋಡಿನ ಗೋಪಾಲಕೃಷ್ಣ ಹೆಗಡೆಯವರು ಅವರ ಶಿಷ್ಯರೇ ಆಗಿದ್ದಾರೆ. ಈ ಕಾರ್ಯಕ್ರಮದ ಮೇಲೆ ಅಭಿಮಾನದಿಂದ ಪ್ರೀತಿ ಇಟ್ಟು ದೂರದ ಸಿರ್ಸಿಯಿಂದ ಇಲ್ಲಿಯವರೆಗೆ
ಕಾರ್ಯಕ್ರಮವನ್ನು ನೋಡುವುದಕ್ಕಾಗಿ ಬಂದ ಆರ್ ವಿ ಹೆಗಡೆ ಹಳ್ಳದ ಕೈ ಇವರಿಗೆ ತಂಡದ ಪರವಾಗಿ ಮತ್ತು ಸಂಘಟಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಅಂಬೆಯ ಕಥೆಯ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಬೇಕಾಗ್ತದೆ. ಪ್ರಣಯ ವಂಚಿತೆಯ ಕಥೆ ಇದು, ಪ್ರಣಯ ಚಿತೆಯ ಬಲ್ ವ್ಯಥೆ ಇದು, ಗುರಿ ಸೇರದೆಯೇ ನಡು ದಾರಿಯೊಳೆ ಮುರುಟಿದ್ದ ಮಾನಿನಿಯ ಹಾನಿ ಇದು. ಮಹಾಭಾರತದ ಮಾನಿನಿಯರ ಪೈಕಿ ಈ ನಮ್ಮ ಪಾತ್ರ ಅಂಬೆ ಅತ್ಯಂತ ವಿಲಕ್ಷಣವಾಗಿ ನಿಲ್ಲುವಂಥ ಹಾಗೆ ವಿಶಿಷ್ಟವಾಗಿ ನಿಲ್ಲುವಂಥ ಒಂದು ಪಾತ್ರ ಆಗಿದೆ. ದಯವಿಟ್ಟು ಕಥೆಯ ಹಿನ್ನೆಲೆಯನ್ನು ಗಮನಿಸದಿದ್ದರೆ ಮುಂದೆ ನಿಮಗೆ ಮಾಡುವಂತಹ ಅಭಿನಯ ಅರ್ಥ ಆಗದೆ ಹೋಗ್ಬೋದು. ಆಕೆಯ ವಿಷಾದ ಅಥವಾ ಕ್ರೋಧ ಇಡೀ ಮಾನವತೆಗೆ ಒಂದು ಸವಾಲಾಗಿ ಪರಿಣಮಿಸುತ್ತದೆ. ಈಕೆ ಪ್ರಣಯದ ಹಾದಿಯಲ್ಲಿ ಹೊರಟವಳು. ಹಾಗೆ ಪ್ರಯಾಣ ಹೊರಟ ಈಕೆ ನಡುದಾರಿಯಲ್ಲಿಯೇ ಹೊರಳಿದವಳು, ನಡುದಾರಿಯಲ್ಲಿಯೇ ಕಡೆಯಾದವಳು, ಕಥೆಯಾದವಳು. ಈಕೆಯ ಕಥೆಯನ್ನು, ಅನೂಹ್ಯ ವ್ಯಥೆಯನ್ನು ವ್ಯಾಸ ಮಹಾಭಾರತಕ್ಕೆ ಅನುಸಾರವಾಗಿ ಏಕವ್ಯಕ್ತಿ ಯಕ್ಷಗಾನ ಶೈಲಿಗೆ ಅಳವಡಿಸಲಾಗಿದೆ. ಪಾರಂಪರಿಕ ರಂಗಭೂಮಿಯಲ್ಲಿ ಈ ಪ್ರಸಂಗವನ್ನು ಹಲಸಿನಹಳ್ಳಿ ನರಸಿಂಹ ಶಾಸ್ತ್ರಿಗಳ ರಚನೆಯನ್ನು ಅಭಿನಯಿಸುವುದು ವಾಡಿಕೆ. ಆದರೆ ಇಲ್ಲಿ ವ್ಯಾಸ ಭಾರತಕ್ಕೆ ಅನುಸಾರವಾಗಿ ಬರೆದಂಥ ಗಣೇಶವರ ಕಥೆಯನ್ನೇ ನಾವು ಆಡುವಂಥದ್ದು. ಕಥಾನಕ ಹೀಗೆ ಆರಂಭಗೊಳ್ಳುತ್ತದೆ. ಮರುದಿನ ವಿಜೃಂಭಣೆಯ ಸ್ವಯಂವರ ಅಂಬಿಕೆ ಅಂಬಾಲಿಕೆಯರಿಗೆ ನಡೆಯಬೇಕು. ಪ್ರತಾಪಸೇನ ಅದರ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹಲವು ದೇಶಾಧಿಪಾಲಕರು ಆಗಮಿಸುವರಿದ್ದಾರೆ, ಅನೇಕರು ಈಗಾಗಲೇ ಬಂದಾಗಿದೆ. ವಿವಾಹಕ್ಕೆ ಮುನ್ನ ಸಂತೋಷದಿಂದ ಅಂಬಿಕೆ ಅಂಬಾಲೆಯರು ವನವಿಹಾರಕ್ಕೆ ಎಂದು ಬಂದಿದ್ದಾರೆ. ಆ ವನವಿಹಾರಕ್ಕೆಂದು ಬಂದ ಸಂದರ್ಭದಲ್ಲಿ ಸಾಲ್ವ ದೇಶದ ಅಂದರೆ ಸೌಭ ದೇಶದ ಒಡೆಯ ಆ ಸಾಲ್ವ ಇತ್ತ ಕಡೆ ಬಂದಿರ್ತಾನೆ. ಪ್ರತಾಪಸೇನನ ಆಸ್ಥಾನದೆಡೆಗೆ ಬರುವಂತಹ ಸಂದರ್ಭದಲ್ಲಿ ಈ ಉಪವನದಲ್ಲಿ ಇರುವಂಥ ಅಂಬೆಯನ್ನು ಕಾಣುತ್ತಾನೆ. ಪ್ರಥಮ ನೋಟದಲ್ಲಿಯೇ ಅಂಬೆ ಮತ್ತು ಸಾಲ್ವ ಒಂದಾಗುತ್ತಾರೆ. ಮರುದಿನ ನಡೆಯುವಂಥ ಸ್ವಯಂವರಕ್ಕೆ ಈ ಸಾಲ್ವ ಸೌಭ ದೇಶದ ಒಡೆಯ ಆಮಂತ್ರಿತನಾಗುತ್ತಾನೆ, ಆಹೂತನಾಗುತ್ತಾನೆ. ಹಾಗೆ ಅಲ್ಲಿಯೇ ಆತ ಅಂಬೆಯ ಒಲವಿಗೆ ಪಾತ್ರನಾಗುತ್ತಾನೆ ಕೂಡ. ಅಲ್ಲಿಂದ ಆರಂಭವಾಗುವಂತಹ ಕಥೆಯನ್ನು ಅಂಬೆಯ ಪ್ರವೇಶದಿಂದ ನಾವು ಈಗ ನೋಡಲಿದ್ದೇವೆ. ಎಲ್ಲರಿಗೆ ವಂದನೆಗಳು. ಕಂಕಣ ಭಾಗ್ಯವದಿಲ್ಲದ ಸಂಕಲ್ಪ ಸ್ಥಿರ ವಿಚಿತ್ರ ಜೀವನ ಎಂಬ ಕಂಕಣ ಭಾಗ್ಯವದಿಲ್ಲದ ಸಂಕಲ್ಪ ಸ್ಥಿರ ವಿಚಿತ್ರ ಜೀವನ ಎಂಬ ಸಂಕಲಜೊಳ್ ಸ್ವಸ್ವಾತಂತ್ರ್ಯಂ ಕನಲಿದ ಕರುಣಗಾತ ಈಕೆಯ ಬಾಳ್ದಲ್ ಅಂಬೆಯು ಬಂದಳು ಬನಕ ಅಂಬೆಯು ಬಂದಳು ಬನಕೆ ನಿಕುರುಂಬಿತ ಯುವತಿ ವಿಭವ ಅಂಬೆಯು ಬಂದಳು ಬನಕೆ ನಿಕುರುಂಬಿತ ಯುವತಿ ವಿಭವ ಹಿಂಬಾಲಿಸಿರೆ ಸಗಜಾತೆಯ ರಮಣ ಹಿಂಬಾಲಿಸಿರೆ ಸಗಜಾತೆಯ ರವಳ ವಿಲಂಬಿಸದೆ ಸಾಗಿದಳು ಚಾರು ಚೆಲುವ ಬಳ್ಳಿಯೊಡನೆ ಸ್ಪರ್ಧಿಸಿ ವೈಜಾರದೆ ಬಳ್ಳಿಯೊಡನೆ ಸ್ಪರ್ಧಿಸಿ ವೈಜಾರದೆ ಬೆಳ್ಳಿಯಂದದೆ ಮಿಂಚುತ್ತ ಬಾನಲ್ಲಿಯ ಬೆಳ್ಳಿಯಂದದೆ ಮಿಂಚುತ್ತ ಬಾನಲ್ಲಿಯ ಪುಲ್ಲ ಸರೋಜಕ್ಕೆ ಬೆವ
ಸರೋಜಗೆ ಬೆವರನು ಬರಿದುತ್ತ ಗುಲ್ಲನೆಬ್ಬಿಸಿ ಹಂಸ ಹೃದಯದಿ ನಲಿಯುತ್ತ ಗುಲ್ಲನೆಬ್ಬಿಸಿ ಹಂಸ ಹೃದಯದಿ ನಲಿಯುತ್ತ ಹಂಸ ಹೃದಯದಿ ನಲಿಯುತ್ತ ಗರಿಗಳು ತೀರೆ ನವಿಲು 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 ಗರಿಗಳ ಮುಚ್ಚಿರ ನವಿಲು ಗರಿಗಳು ಮುಚ್ಚಿರೆ ನವಿಲು ಕಂಡು ವಿಸ್ತರಿಸುವಿಕೆಯ ಸೇರಿ ಗುರುಳು ಕಂಡು ವಿಸ್ತರಿಸುವಿಕೆಯ ಸೇರಿ ಗುರುಳು ಸಿರಿ ಗುರುಳು ಹಗಲಿನಲ್ಲಿಯೇ ಚಂದ್ರ ಸೊಗಜಿಸಿ ಮೂಡಿದ ಹಗಲಿನಲ್ಲಿಯೇ ಚಂದ್ರ ಸೊಗಯಿಸಿ ಮೂಡಿದ ನಗೆಯೇನು ಈಕೆಯ ಮೊಗ ಮುಗುಳು ನಗೆಯೇನು ಈಕೆಯ ಮೊಗ ಮುಗುಳು ಅಂಬೆಯು ಬಂದಳು ಬನಕೆ ನಿಪುರುಂಬಿದ ಯುವತಿ ವಿಭವ ಅಂಬೆಯು ಬಂದಳು ಬನಕೆ ಅಲ್ಲಿಗೆ ಬೇಟೆಗೆ ಬಂದು ಪುಲ್ಲ ಮುಖಂ ಸಾಲ್ವರಾಜ ಅಲ್ಲಿಗೆ ಬೇಟೆಗೆ ಬಂದು ಪುಲ್ಲ ಮುಖಂ ಸಾಲ್ವರಾಜ ಅಂಬೆಯ ಚಲುವಂ ಛಲ್ಲೆನಿಸುವ ಸೊಗವಂ ಕಂಡು ಅಲ್ಲಾಡಿದನಲ್ತೆ ಬೇಟದಾಟಕ್ಕೆ ಪದಪ್ಯೂ ಅಲ್ಲಾಡಿದನಲ್ತೆ ಬೇಟದಾಟಕ್ಕೆ ಪದಪ್ಯೂ ಕಣ್ಣು ಕಣ್ಣಿನೊಡನೆ ಒಡನೆ ಮಾತನಾಡಿದು ಕಣ್ಣು ಕಣ್ಣಿನೊಡನೆ ಒಡನೆ ಮಾತನಾಡಿದು ಮಣ್ಣಿನಿಳೆಯು ಮರೆತು ಹೋಗಿ ನಾಕನಲಿಯಿತು ಮಣ್ಣಿನಿಳೆಯು ಮರೆತು ಹೋಗಿ ನಾಕನಲಿಯಿತು ಕಣ್ಣು ಮಾತನಾಡಿದು ಕಾಲ ಬೆರಳಿನಲ್ಲಿ ಗೀಚಿ ಸುಂದರಿ ಸ್ಮರ ಪತ್ರವನ್ನು ಕಾಲ ಬೆರಳಿನಲ್ಲಿ ಗೀಚಿ ಕಾಲ ಬೆರಳಿನಲ್ಲಿ ಗೀಚಿ ಸುಂದರಿ ಸ್ಮರ ಪತ್ರವನ್ನು ಲೀಲೆಯಿಂದ ಬರೆದಳೇನು ತೋಚಿದಂತೆ ಅವನಿಗೆ ಲೀಲೆಯಿಂದ ಬರೆದಳೇನು ತೋಚಿದಂತೆ ಅವನಿಗೆ ಮೀಸೆಯ ತುದಿ ಬೆರಳಿನಲ್ಲಿ ಮೀಟಿನ ಮೃದು ಭಾಷೆಯಲ್ಲಿ ಮಾಸದ ಮದನೋತ್ತರವನು ಸಾಲ್ವ ಬರೆದನು ಅಂಬೆ ತನ್ನ ಮನವನವಗೆ ಮೀಸಲಿಟ್ಟಳು ಅಂಬೆ ತನ್ನ ಮನವನವಗೆ ಮೀಸಲಿಟ್ಟಳು ತುಂಬಿದೊಲವನಿದ್ದ ಸಾಲ್ವನೆಂದು ಸುಯ್ದಳು ತುಂಬಿದೊಲವನಿದ್ದ ಸಾಲ್ವನೆಂದು ಸುಯ್ದಳು ಬಾರ ಸ್ವಯಂವರಕ್ಕೆ ನವಮಾರ ಬಾರ 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 ಸ್ವಯಂವರಕ್ಕೆ ನವಮಾರ ನೀನ
ನೀನಲ್ಲಿ ಗೆಲ್ಲುತ್ತೆಲ್ಲರ ಬಲವಂ ಸಾರಾ ನನ್ನೆಡೆ ನೀನಲ್ಲಿ ಗೆಲ್ಲುತ್ತೆಲ್ಲರ ಬಲವಂ ಸಾರಾ ನನ್ನೆಡೆ ನಾ ಮನಸಾರೆ ವರಮಾಲೆ ಸೂಡುವೆಂ ನಿನ್ನೆದೆಯೊಳ್ ನಾ ಮನಸಾರೆ ಸೂಡುವೆಂ ನಿನ್ನೆದೆಯೊಳ್ ಬಾರ 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 ಕಣ್ಣು ಕಣ್ಣಿನೊಡನೆ ಒಡನೆ ಮಾತನಾಡಿದು ಕಣ್ಣು ಕಣ್ಣಿನೊಡನೆ ಒಡನೆ ಮಾತನಾಡಿದು 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 ಪ್ರಣಯ ವಂಚಿತೆಯ ಕಥೆ ಇದು ಸ್ವಪ್ರಣಯ ಚಿತೆಯ ಬಲ್ಯತೆ ಇದು ಪ್ರಣಯ ವಂಚಿತೆಯ ಕಥೆ ಇದು ಸ್ವಪ್ರಣಯ ಚಿತೆಯ ಬಲ್ಯತೆ ಇದು ಗುರಿ ಸೇರದೆ ನಡುದಾರಿಯಳೆ ಮುರುಟಿದ್ದ ಮಾನಿನಿಯ ಹಾನಿ ಇದು ಗುರಿ ಸೇರದೆಯೇ ನಡುದಾರಿಯೊಳೆ ಮುರುಟಿದ್ದ ಮಾನಿನಿಯ ಹಾನಿ ಇದು